ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಅಂದ್ರೇನೆ ವಿಶೇಷ. ವರ್ಷವಿಡೀ ಬೆಳೆದಂತ ಬೆಳೆಗೆ ಸಂಕ್ರಾಂತಿ ಹಬ್ಬದ ದಿನ ಒಂದು ಶುಭ ಕೋರುವಂತ ಸಂದರ್ಭ ಇದು. ನಾವು ಈ ಜ್ಯೋತಿಷ್ಯರಲ್ಲಿ ಹೇಳ್ತಾರಲ್ಲ, ಅವ್ರ ಪ್ರಕಾರ ಹೇಳ್ತು ಅಂದ್ರೆ ಧ್ರುವ ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಚಲನೆ ಮಾಡೋದನ್ನ ಸಂಕ್ರಾಂತಿ ಅಂತ ಕರೀತಾರೆ. ಹಳ್ಳಿ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ದಿನ ವಿಶೇಷವಾಗಿ ತಾವು ಬೆಳೆದಿರುವಂತ ಏನ್ ದವಸ ಧಾನ್ಯ ಎಲ್ಲ ಇರ್ತದಲ್ಲ ಅದನ್ನೆಲ್ಲ ಇಕ್ಕಿ ಪೂಜೆ ಮಾಡಿ ನಂತರ ಏನ್ ಮಾಡ್ತಾರೆ ಅಂದ್ರೆ ದನನ ಸಂಜೆ ಹೊತ್ತೆಲ್ಲ ತೊಳೆದು ಕ್ಲೀನ್ ಎಲ್ಲ ಮಾಡಿ ದನಕ್ಕೆ ಪೈಂಟಿಂಗು ಮತ್ತೆ ಡಿಸೈನ್ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಿ ದನನ ಸಂಜೆ ಮೇಲೆ ದನ ಕಿಚ್ಚಾಯಿಸ್ತಾರೆ. ಆ ಒಂದು ಸಂದರ್ಭನ ನೋಡೋಣ ಅಂತ ಇವತ್ತು ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ಒಂದು ಸೂಪರ್ ಆಗಿರುವಂತ ವ್ಲಾಗು. ಇವತ್ತು ಯಾರು ಹೋಯ್ತಾ ಇದೀವಿ ಅಂದ್ರೆ ನಾನು ನಮ್ಮ ಅರುಣ್ ಅವನೇ ಗೈಸ್. ನಮ್ಮ ಅರುಣ್ ಅವನೇ ಮತ್ತೆ ನಮ್ಮ ಮನಿ ಫ್ರೆಂಡ್ಸ್, ಬನ್ನಿ ಎಲ್ಲ ಹೋಗೋಣ. ಗೈಸ್ ಕಳ್ಳೆಕಾಯಿ ತಿನ್ನೋಣ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಗೈಸ್. ಎಲ್ಲ ಕಡ್ಲೆಕಾಯಿ ಗೆಣಸು ಕಬ್ಬು ತಿಂದು ಸುಖವಾಗಿರಿ. 100 ವರ್ಷ ನಮ್ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಸುಖವಾಗಿರ್ಬೇಕು ಗೈಸ್. ಇವಾಗ ನೋಡುವ ದಪ್ಪು ಬಂದವನ್ ಗೈಸ್ ಫೈನಲ್ ಆಗಿ. ಬ್ರೋ ಆರಾಮ ಎಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ. ನಮ್ಮೂರಲ್ಲಂತೂ ಅವ್ರು ದನ ಕಿಚಾಯಿಸ್ತಾ ಇಲ್ಲ, ಅದಕ್ಕೆ ಪಕ್ಕದೂರ್ ಹೋಗ್ತಾ ಇದೀವಿ. ಇಲ್ಲಿಂದ ಒಂದ್ 5-6 ಕಿಲೋಮೀಟರ್. ಪಕ್ಕದೂರಲ್ಲಿ ಹೋಗೋಣ ಗೈಸ್. ಲೇಟ್ ಆಯ್ತು, ಜಲ್ದಿ ಹೋಗ್ತಾವ್ರೆ ಎಲ್ಲ ಆಗ್ತಾವ್ರಿ. ಇವಾಗ ನಾವೆಲ್ಲ ಬಂದಿದೀವಿ ಗೈಸ್. ಅಪ್ಪು ಎಲ್ಲ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದೀವಿ. ಮೇನ್ ರೋಡ್ ಅಲ್ಲೇ ಆಗ್ತಾ ಇರೋದು. ಮೇನ್ ರೋಡ್ ಅಲ್ಲೇ ಹಾಕ್ಬಿಟ್ಟು ಮೇನ್ ರೋಡ್ ಅಲ್ಲೇ ಆರಿಸ್ತಾರೆ ಗೈಸ್ ಎತ್ತುಗಳನ್ನ. ಇವಾಗ ಯಾವ ಕನ್ನಡನ ಇದು? ಎತ್ತಿಗೆ ಒಂಥರ ದೃಷ್ಟಿ ತೆಗ್ದಂಗೂ ಇರುತ್ತೆ ನೋಡಕ್ಕೆ. ಎಲ್ಲ ಆಗ್ತಾವ ರೋಡ್ಗೆ. ಇವಾಗ ನಾವು ಇನ್ನೊಂದು ಊರಿಗೆ ಬಂದಿದ್ದು, ಅಲ್ಲೇ ಆರಿಸ್ಬಿಟ್ಟಿದ್ರು, ಅದಕ್ಕೆ ಇಲ್ಲಿಗೆ ಬಂದೆ ಗೈಸ್. ಬರೀ ಇಂತದೆಯ ಯಾವ ತರ ಸಿಂಗರ ಮಾಡೋರೆ ನಿಮ್ಮ ಅಭಿಮಾನಿ ಅದ್ರ ಕಣ್ಣು ನೋಡಿ, ಕಣ್ಣು ಇವರೇ ರೆಡಿ ಮಾಡಿದ್ರು. ಚೆನ್ನಾಗಿ ರೆಡಿ ಮಾಡಿದ್ರಣ್ಣ. ಹೌದಾ? ಸಗಾಲ ರೆಡಿ ಮಾಡಿದ್ದೀರಾ. ಇವಾಗ ಆರಿಸ್ತೀರಾ? ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕಿಚಾಯಿಸ್ತಾರೆ ಗೈಸ್. ತೋರಿಸ್ತೀನಿ ನಿಮ್ಗೆ ಗೈಸ್. ಇದು ನಮ್ಮ ಅಮ್ಮರ ಊರಲ್ಲಿ ಆರಿಸ್ತಾರೆ ಗೈಸ್, ಮಂಡ್ಯದಲ್ಲಿ. ನಿಮ್ಗೆ ಅಲ್ಲೊಂದ್ಸಲ ತೋರಿಸ್ತೀನಿ. ಇನ್ನೂ ಸೂಪರ್ ಆಗಿರೋದು, ಅಲ್ಲಿ ಸೂಪರ್ ಆಗಿ ಕಾಣುತ್ತೆ. ಅಂತ ಉರಿಯುತ್ತಿದೆ ಅಂತ ಹಂಗೆ ಹೊಡ್ಕೊಂಡ್ಬಿಡ್ತಾನೆ. ಹಸು ಕಿಚಾಯಿಸ್ತಾನ ನೋಡಕ್ ಬಂದಾನೆ. ಕಿಚಾಯಿಸ್ತಾ ಇದೀವಿ. ಏನಂತ ಹೇಳ್ತೀಯ ಬ್ರೋ? ಅರುಣ ನೋಡ್ರಿ ಸ್ಮೈಲಿ ಗೈಸ್. ಅವ್ರು ಯಾವ ತರ ಹಚ್ಚೋರು. ಇವಾಗ ಎಲ್ಲ ರೆಡಿ ಆಗೈತೆ. ನಾವು ಇಲ್ಲಿ ಯಾರು ಹಳ್ಳಿಗೆ ಬಂದು ನೋಡ್ತಾ ಇದ್ದಿದೆ ಫಸ್ಟ್ ಸಿಟಿ ಸೈಡ್ ಅಲ್ಲಿ. ಇವಾಗ ಹಳ್ಳಿಯ ಸಂಸ್ಕೃತಿ ಉಳಿದಿರೋದು ಹಳ್ಳಿಗಳಲ್ಲಿ ಮಾತ್ರ. ನಮ್ಮೂರೆಲ್ಲ ಇದೆ ಏನು ನಾವ್ ಆಡ್ತೀವಿ ಅಷ್ಟೇ. ಇವಾಗ ಕಿಚಾಯಿಸ್ತಾರೆ. ಗೈಸ್ ಸಕ್ಕದೈತಿ. ಆ ಕೈ ಸೈಡ್ ಅಲ್ಲಿ ನೋಡ್ತಾವ್ರೆ. ಸೆಂಟ್ರ ಕರ್ಕೊಂಡು ಹೋಗ್ರಿ. ಸೈಡ್ ಅಲ್ಲಿ ಹೋಗ್ಬಿಡ್ತಾ ಇದೆ. ಹಸು ಎಲ್ಲ ಕಿಚಾಯಿಸಿದ ಆಯ್ತು. ಇವಾಗ 3 ಗೋಳಿಗಳು ಹೋಯ್ತಾ ಇದೀವಿ. ರೆಡಿ ಕಾಮೆಂಟ್ಸ್ ಇನ್ನೂ ಒಂದ್ 2-3 ಐತೆ ಗೈಸ್. ಓಡ್ಬಿಡ್ತು ಗೈಸ್ ಹಂಗಿಂಗೆ. ಆ ಟೈಮಲ್ಲಿ ಎಲ್ಲ ಒದ್ರಕೊಂಡೆಲ್ಲ ಜಿಡ್ಬಿಟ್ಟು ಇಲ್ಲಿ ಎಲ್ಲ ಚಿಕ್ಕ ಎಲ್ಲ ಬಿದ್ದೋಯ್ತಾವಂತ. ಅಂದ್ರೆ ಮೈ ಮೇಲೆ ಗಿಡ ಏನಾದ್ರು ಇದ್ರೆ ಗೈಸ್. ನಮ್ಮ ಅಪ್ಪು ಏನೇನೋ ತಿಳ್ಕೊಂಡ್ ಗೈಸ್ ನೋಡ್ರಿ ಈ ತರ ಓಡ್ತೈತಿ. ಹೆಂಗ್ ಓಡ್ತೈತಿ ನೋಡ್ರಿ. ಹಳ್ಳಿ ಕಡೆ ಇದರ ನೋಡೋದೇ ಒಂದ್ ಮಜಾ. ಏನಂತೀಯ ಬ್ರೋ? ಹೌದು, ಸೂಪರ್ ಬ್ರೋ. ಏನ್ ಮಾಡೋದು, ಸಿಟಿ ಬಂದ್ ಸೇರ್ಕೊಂಡ್ಬಿಟ್ಟಿದೀವಿ. ಸಿಟಿ ಜೀವನ ಮೇಲೆ ಇಲ್ಲ ಬಿಡ ಮಚ್ಚ. ಈಗ ಅಂತಲಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಪಟಾಕಿ ಹಸ್ಬಿಟ್ರು ಗ್ಯಾಸ್ ಯಾರೋ
ಯಾರು ಹಾಕ್ಸಿದ್ರು ಅಂತ ಗೊತ್ತಿಲ್ಲ, ಪಟಾಕಿ ಹಾಕ್ಸ್ಬಿಟ್ರು ನೋಡಿ. ಈ ಊರಿಗೆ ಬರ್ಬೇಕಾಗಿದ್ದೀವಿ ನಾವು, ಪಕ್ಕದ ಇಲ್ಲಿಗೆ ಬರೋಷ್ಟು ಕಾಲೇ ಆರಿಸ್ಬಿಟ್ಟಿದ್ರು. ನಮಗೆ ಟೈಮ್ ಎಲ್ಗೋ ಕರ್ಕೊಂಡೋಯ್ತು, ಏನೋ ನೋಡ್ದೋ, ಯಾವುದೋ ಊರಲ್ಲಿ ಹೋಗಿ ಯಾವುದೋ ಜಾಗದಲ್ಲಿ ಏನೋ ನೋಡ್ಕೊಂಡ್ ಬಂದೋ ಗೈಸ್. ಇದ್ಯಾವುದೋ ಇನ್ನೊಂದು ಹಳ್ಳಿಗೆ ಬಂದಿದ್ದೀವಿ, ಹಲ್ಬಾವಿಪಳ್ಳಿ ಅಂತ. ಇಲ್ಲೂ ಕಿಚ್ಚಾಯಿಸ್ತವ್ರೆ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹೋಗೋ ದಾರಿಲಿ ಇವತ್ತು ಬೇಜಾನ್ ಕಡೆ ದನ ಕಿಚ್ಚಾಯಿಸ್ತಾರೆ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ತಮಟೆ ಎಲ್ಲ ತರಿಸ್ಬಿಟ್ಟವ್ರೆ, ಆದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮೇನ್ ರೋಡಲ್ಲೇ ಶುರು ಹಚ್ಕೊಂಬಿಟ್ಟವ್ರೆ. ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತಿದೆ, ಹಚ್ತವ್ರೆ. ಅಲ್ಲೋಡ್ರಿ ದನಿಗೆಲ್ಲ ಹಚ್ಬಿಟ್ಟವ್ರೆ. ಬರೋ ಸೈಡ್ ಬರ್ರು. ಅಲ್ವಾ ಗೈಸ್, ಅಲ್ಲೋಡ್ರಿ ಮೇಲ್ಗಡೆ ಕಾಣಿಸ್ತಾ ಇದ್ದ. ಎಂತ ಹಳ್ಳಿ ಕರ್ಕೊಂಡ್ ಬಂದಿದೀನಿ ಇವತ್ತು, ಈ ಸಕಲಾಗಿಲ್ವಾ? ನೆಕ್ಸ್ಟ್ ಲೆವೆಲ್ ಸೀರಿಯಸ್ ಆಗಿ ಗೈಸ್, ನೆಕ್ಸ್ಟ್ ಲೆವೆಲ್. ಇನ್ನೊಂದ್ ಹಳ್ಳಿ ಹುಡುಕೊಂಡ್ ಬರ್ತಾ ಇದ್ದೋ ನೋಡ್ರಿ, ನೆಕ್ಸ್ಟ್ ಲೆವೆಲ್ ನೋಡ್ತಾವ್ರೆ. ಸಕಲಾಗಿದೆ ಫೀಲ್ ಮಾತ್ರ. ಇವಾಗ ಆರಿಸ್ತಾರ, ನೋಡೋಣ ಇರಿ. ಇವ್ರ ಯಾರೋ ಮನುಷ್ಯ ಓಡ್ ಬರಂಗವ್ರಿ. ರೆಸ್ಪೆಕ್ಟ್ ಅವ್ರ ಕಲ್ಚರ್. ಅಲ್ಲೋಡಿ ಮೇಲ್ಗಡೆ ಎಲ್ಲ ಆರಿಸ್ತವ್ರೆ. ಕಾಣಿಸ್ತಾ ಇದೆ ಗೈಸ್. ಕರ್ಕೊಂಬಂದು ಆರಿಸ್ತಾರೆ ಇವಾಗ. ಹಿಂದೆ ಬರ್ರಿ. ಓ ಯಾರು ಬರೋಣ? ಅಕ್ಕಯ್ಯ ಸೈಡಲ್ಲಿ ನಡ್ಕೊಂಬತ್ತವ್ರೆ. ಅಕ್ಕಯ್ಯ ಓಡಿ ಆರ್ಸೋಣ. ನಮ್ಮಣ್ಣ ಗೊನ್ನಿದ್ದಂಗೆ ಸಿಟಿ ಮ್ಯಾನ್. ಆರ್ಸು. ಈ ನನ್ನ ಮಕ್ಕಳು ಒಂದೊಂದಲ್ಲ ಆರ್ಸು ಕರ್ಕೊಂಬರ್ರಿ. ಹಳ್ಳಿ ಕಡೆ ಇದೊಂದು ಸಂಪ್ರದಾಯ ಗೈಸ್, ನೋಡಕ್ಕೆ ಖುಷಿ ಆಯ್ತದೆ ಈ ಕ್ಷಣಗಳನ್ನ. ಗೈಸ್ ಫೈನಲ್ ಆಗಿ ಇಲ್ಲಿ ಒಂದ್ 2-3 ದನ ಅಷ್ಟೇ ಗೈಸ್ ಆರ್ಸಿದ್ ಮುಗೀತು. ಬಸ್ ಕಾಯ್ತಿದೆ ಜೆ ಫ್ರೆಂಡ್ ಬಸ್ ಅವ್ರು ಆರ್ತಾರೆ ಗೈಸ್. ಇವಾಗ ನೆಕ್ಸ್ಟ್ ಬಸ್ ಅವ್ರು ಆರಿಸ್ತಾರೆ. ಗರಿ ಕೊಂಬ್ಗೆಲ್ಲ ಹಚ್ಕೊಂಡ್ಬಿಟ್ಟೈತೆ ಅನ್ಕೊಂಡಿದ್ದೆ ನಾನು. ಹೌದಾ? ಓಹೋ, ಕಾಂತಾರನೋ ಇಲ್ಲ ಇವನ್ ಬಾಹುಬಲಿ ಸೀನ್ ಹೋಗ್ಬಿಟ್ಟಿದ್ದ. ಆ ತರ ಬಜೆಟ್ ಬೇಕು ಗೈಸ್ ಆರ್ಸಕ್ಕೆ. ಸೀಮೆ ಸಾರಲ್ಲ ನಮ್ದೇನಿದ್ರು ಹಳ್ಳಿ ಕಾರ್. ಜೈ ಹಳ್ಳಿ ಕಾರ್. ಹೇಳ್ಬೇಕಾದ್ರೆ ಇವೆಲ್ಲ ನೋಡ್ಬೇಕಾದ್ರೆ ಮಂಡ್ಯಗೆ ಹೋಗ್ಬೇಕಂತ. ಮಂಡ್ಯ ಗೈಸ್, ನೆಕ್ಸ್ಟ್ ವರ್ಷ ಪ್ಲಾನ್ ಮಾಡೋಣ, ಮಂಡ್ಯ ಕಡೆ ಹೋಗೋಣ. ಬರೀ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಒಂದು ಚಿಕ್ಕ ವ್ಲಾಗ್. ಈ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಟಿರ್ತೀರಾ ಅಂತ ಅನ್ಕೊಂತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.